ತಾನೇ ನಮಸುತ್ತ ಅವತಾರ ನಾನಾ ರೂಪವೋ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಘಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಘಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಮಗದೊಮ್ಮೆ ನೀವು ಗುರುವನ್ನ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮ್ಗೆಲ್ಲರಿಗೂ ಸಂತೋಷ ಆಗಿದೆ. ನೋಡಿ, ಎಲ್ಲ ಟೀಚರ್ಸ್ ಖುಷಿಯಲ್ಲಿ ಸಂತೋಷ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದಿಸಿ, ಇವತ್ತು ದೀಪ ಬೆಳಗದಂತೆ ನಿಮ್ಮ ಜೀವನ ಬೆಳಗಲಿ. ಹಾಗೆ ಈ ಒಂದು ಕಾರ್ಯಕ್ರಮನ ಮತ್ತೆ ಯಾವಾಗಲಾದ್ರೂ ಸಾಧ್ಯ, ಇನ್ನು 5 ವರ್ಷ ಎಷ್ಟೋ ವರ್ಷ ಮತ್ತೊಮ್ಮೆ ಸಾಧ್ಯ ಆದರೆ ಮಾಡ್ರಿ. ನೀವೆಲ್ಲ ಸೇರ್ತೀರಿ, ಟೀಚರ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳಿಗೆ ಪೂರ್ಣ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಳ್ಳಿನ
ಈ ಸ್ಟೇಜ್ನಲ್ಲಿ ನೀವು ನೆನೆಸಬೇಕಾದಂತ ಮಾನ್ಯರು ಅಂದ್ರೆ ಈ ಪ್ರಾಥಮಿಕ ಶಾಲೆಗೆ ಬುನಾದಿಯನ್ನು ಹಾಕಿ ಬೀಜ ನೆಟ್ಟಂತವ್ರು ಅಂದರೆ ನಮ್ಮ ಜೋಶಿ ಡಾಕ್ಟರ್ ಅವರು. ಆ ಜೋಶಿ ಡಾಕ್ಟರ್ ಅವರು ಇಲ್ಲಿ ಪ್ರಾಥಮಿಕ ಶಾಲೆಯನ್ನ ಪ್ರಾರಂಭ ಮಾಡಬೇಕು, ಉತ್ತಮ ಶಿಕ್ಷಣ ಬುನಾದಿಯನ್ನ ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಏನಾರ ನನ್ನ ಆಸ್ತಿ ಗಳಿಸಿದ ನಾನು ಪದೇ ಪದೇ ಹೇಳ್ತೀನಿ. ನನ್ನ ಆಸ್ತಿ ಏನಪ್ಪಾ ಅಂದ್ರೆ ನಾನು ಕಲಿಸಿದ ವಿದ್ಯಾರ್ಥಿಗಳು, ಅವರಲ್ಲಿರುವಂಥ ನೈತಿಕ ಮೌಲ್ಯಗಳು, ಅದೇ ನಾನು ಗಳಿಸಿದಂಥ ದೊಡ್ಡ ಆಸ್ತಿ. ಯಾಕಂದ್ರೆ ನಾನು ಎಲ್ಲವನ್ನೂ ನಮ್ಮಿಂದ ಕಸಿದುಕೊಳ್ಬಹುದು, ನಮ್ಮ ವಿದ್ಯೆಯನ್ನು ಯಾರೂ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾಡಿದ್ರು. ನಾನು ತುಂಬಾ ಸ್ಟ್ರಿಕ್ಟ್ ಆಗಿದ್ದೆ, ತುಂಬಾ ಸ್ಟ್ರಿಕ್ಟ್ ಟೀಚರು. ಆಮೇಲೆ ಮಕ್ಕಳಿಗೆಲ್ಲ ಹೊಡೆಯೋದು ಯಾರು ಹೇಳಿಲ್ಲ ಇಲ್ಲಿ ನಾನು ಹೊಡಿತಿದ್ದೆ ಹಂಗೆಲ್ಲ ಅಂತೇಳಿ. ಆಮೇಲೆ ತುಂಬ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಇರ್ತಿದ್ದೆ, ಎಲ್ಲರ ಹತ್ರ ಹಂಗೆ ಸ್ಟ್ರಿಕ್ಟಾಗೇ ಇರ್ತಿದ್ದೆ. 2 ವರ್ಷ ಕೆಲಸ ಮಾಡಿದ್ದು ನನಗೆ ಇಷ್ಟೊಂದು, ನನಗೆ ಎಲ್ಲರೂ ಮರ್ತೋಗ್ಬಿಟ್ಟಿರ್ತಾರೆ ಬಿಡು, ಇಷ್ಟೊಂದು ನನಗೇನು ಅಂದ್ಕೊಂಡಿದ್ದೆ ನಾನು. ಆಮೇಲೆ ಇಷ್ಟೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಕ್ಕೆಲ್ಲ ತುಂಬ ಧನ್ಯವಾದಗಳು ನಿಮಗೆಲ್ಲ. ಪೇರೆಂಟ್ಸು ತುಂಬಾ ಮಕ್ಕಳಿಗೆ ಪ್ಯಾಂಪರ್ ಮಾಡಿ ಟೀಚರ್ ಹೊಡೆದ್ರೆ ಅವರೇ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಸ್ಕೂಲ್ಗೆ. ಅವಾಗೆಲ್ಲ ಹಂಗಿರ್ಲಿಲ್ಲ. ನಾನು ಎಷ್ಟೊಂದು ಮಕ್ಕಳಿಗೆ ಹೊಡಿತಾ ಇದ್ದೆ, ಬಟ್ ಯಾವ ಪೇರೆಂಟು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಇನ್ನೂ ಸ್ವಲ್ಪ ಹೊಡೀರಿ ಅಂತ ಹೇಳೋರು. ಆಮೇಲೆ ಮಕ್ಕಳು ಹಾಗೆ ಇದ್ರು, ಒಂದಿನ ಪನಿಷ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಡೇ ಎಲ್ಲ ಮಾಡ್ತಿದ್ರು ಕೆಲಸ. ಇವಾಗ ಶಿಕ್ಷಣವೇ ಜೀವನ, ಶಿಕ್ಷಣವೇ ಬೆಳಕು, ಶಿಕ್ಷಣವೇ ಸಂಪತ್ತು, ಶಿಕ್ಷಣವೇ ಆರೋಗ್ಯ, ಶಿಕ್ಷಣವೇ ನೈತಿಕತೆ, ಶಿಕ್ಷಣವೇ ಧರ್ಮ. ಇಂಥ ಶಿಕ್ಷಣ ಇಲ್ಲದವನು ಇದ್ದೂ ಸತ್ತನಿಂದ ನಮ್ಮ ಕುಮಾರ ಕಕ್ಕಯ್ಯ. ಈ ಶಾಲೆಗೆ ಶಿಕ್ಷಕನಾಗಿ ಸೇರಿದಾಗ ನಾನು ಬಹಳಷ್ಟು ಯಂಗ್ ವಯಸ್ಸು. ಎಷ್ಟು ಯಂಗೋ ನನ್ನ ಪಗಾರನು ಅಷ್ಟೇ ಯಂಗಿತ್ತು. ಅದಕ್ಕೆ ನಾವು ಯಾರು ಆ ಸಂದರ್ಭದೊಳಗೆ ನನಗೆ ಇಷ್ಟು ಸಂಬಳ ಕೊಡ್ತಾರ, ಅಷ್ಟು ಸಂಬಳ ಕೊಡ್ತಾರ ಅಂತ ನಾವು ಯಾವತ್ತೂ ಅದನ್ನು ಸಂಬಳಕ್ಕಾಗಿ ಒಟ್ಟ ನಿರೀಕ್ಷಣೆ ಮಾಡಲಿಲ್ಲ. ಇವತ್ತಿಗೂ ಅದು ಹಂಗೆ ಕಂಟಿನ್ಯೂ ಆಗೈತಿ. ಈ ನಾವು ಯಾವತ್ತೂ ಈ ಸಂಬಳಕ್ಕಾಗಿ ಕೆಲಸ ಮಾಡಿಲ್ಲ ಅನ್ನೋದನ್ನು ಈ ಎಲ್ಲ ಇಲ್ಲಿ ಕೂಡಿದಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಮುಖಾಂತರ ನೀವು ಇದನ್ನು ನಿರೂಪಣೆ ಮಾಡಿದ್ದೀರಿ. ಇದರ ಪ್ರತಿಫಲವಾಗಿ ನನ್ನನ್ನು ಇಲ್ಲಿಗೆ ಕರೆಸಿ ನನ್ನನ್ನು ಗೌರವದಿಂದ ಸನ್ಮಾನ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಗೌರವ ಇನ್ನಿಲ್ಲ. ನನ್ನ ಇದೊಂದು ಉತ್ತಮವಾದ ಸಂದರ್ಭ. ಇಲ್ಲೇ ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಮೇಡಮ್ಗಳು ಇವರೆಲ್ಲ ಮರೆತು ಹೋಗಿದ್ದ ನಮಗೆ. ಒಟ್ಟು ನಾನು ಆಮ್ಯಾಗ ಅನಂತರ ಇಲ್ಲಿಂದ ಬಿಟ್ಟು ಹೋಗಿಂದ ನಾನು ನೋಡಿದ್ದೇ ಇಲ್ಲ ಅವ್ರನ್ನ. ಇವ್ರನ್ನ ಎಲ್ಲರನ್ನೂ ಕರೆಸಿ ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಟ್ಟ ಭಾಳ ಖುಷಿ ಅನ್ನಿಸ್ತು. ನಾವು ಅಷ್ಟೇ ನೆನಪು ಮಾಡ್ಕೊತಿದ್ವಿ. ಯಾವಾಗೋ ಒಂದು ಸುಧಾರಿಸೋರಾಗಲಿ ಇವರು ಯಾವಾಗಲೂ ಒಂದು ಭೇಟಿ ಹಾಕಿದ್ರು. ಇನ್ನು ಬಿಟ್ಟರೆ ಇನ್ನು ಮೇಡಮ್ಗಳಂತೂ ಯಾವುದೇ ಸಂದರ್ಭದೊಳಗೆ ಭೇಟಿನ ಆಗಿದ್ದಿಲ್ಲ. ಆ ಸಂದರ್ಭ ಇದನ್ನು ಕಲ್ಪಿಸಿಕೊಟ್ಟಿದ್ದೀನಿ. ನಿಮಗೆಲ್ಲ ಈ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯ ರೀತಿಯಿಂದ ನಿಯೋಜನೆ ಮಾಡಿ ನಮ್ಮನ್ನು ಗೌರವಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಅದು ಹೆಂಗೆ ನೀವು ಯಾಕೆ ನಿಲ್ಲಿಸಿದ್ರು ಅಂತ ಹೋಗಿ ಶಿಕ್ಷಕರನ್ನ ಕೇಳಿದ್ರೆ ಆಮೇಲೆ ಆ ಮಗು ಶಿಕ್ಷಕರಿಗೆ ಗೌರವವನ್ನು ಕೊಡೋದನ್ನ ಬಿಡ್ತಾ ಇದ್ದಾನೆ ಅಂತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಹೇಳಿ, ನನ್ನ ಇಲ್ಲಿವರೆಗೆ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ, ವೇದಿಕೆಯ ಮೇಲಿರುವಂಥ ಹಿರಿಯರಿಗೆ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗಿನ ಈ ಮಕ್ಕಳು ನಾವು ಹೇಳಿದಂಗೆ ಕೇಳಿದ್ರು, ಎಲ್ಲವನ್ನೂ ಮಾಡಿದ್ರು. ಆದರೆ ನಾವೊಂದು ಹೇಳೋದೇನಪ್ಪ ಅಂದರೆ, ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ನಿಮ್ಮ ತಂದೆ ತಾಯಿಯನ್ನು ಮಾತ್ರ ಮರೆಯಬೇಕು. ಎಲ್ಲರೂ ಹಿರಿಯರಿಗೆ ಗೌರವ ಕೊಟ್ಟು ಈ ಹೆಂಗಿದ್ದೀರೋ ಅದೇ ರೀತಿ ಮುಂದೆ ಬೆಳೆಯಲಿ ಅಂತ ಹೇಳಿ ನನ್ನ ಆರೈಕೆಯನ್ನು ಮಾಡಿ ನನ್ನ 4 ಮಾತು ಜೈ.
ಹಿಸ್ಟರಿ ಗೊತ್ತ ಚಾಮಯ್ಯ ಮ್ಯಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮ್ಯಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಬೆಳಗ್ಗೆ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಜೀವನ ಮಾಡಿದ್ದೆ ಭಾಳ ಸಂತೋಷ. ಯಾಕಂದ್ರೆ ಪ್ರಾಥಮಿಕ ಶಾಲೆ ಹುಡುಗರು ಯಾರು ಮಾಡಿದ್ದಿಲ್ಲ. ಉದಾಹರಣೆ ವೇದಿಕೆಯಿಂದ ಉದ್ಘಾಟನೆ ಮಾಡೋದ್ರಿಂದ ಆಸಕ್ತಿ ಹಳ್ಯಾಳವ್ರಿಗೆ, ಬಾಬುರವ್ರಿಗೆ, ತಿಳ್ಕೊಂಡವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಕಡಿಮೆ ದುಡ್ಡಿನಲ್ಲಿ ಹುಡುಗರು ರಿಟೈರ್ಡ್ ಆದವರಿಗೆಲ್ಲ ನಿಮಗೆಲ್ಲ ನಮ್ಮ ಸರಿಯಾದ ಧನ್ಯವಾದಗಳು. ಆದ್ರೆ ನೀವೆಲ್ಲ ಕೂತ್ಕೊಂಡು ಯೋಜನಾ ಮಾಡಿದ್ವಾಗಿ ಯಾಕಂದ್ರೆ ಪ್ರಾಚೀನ ಶಾಲೆ ಹಂಗಿಂತ ಯಾರು ಮಾಡಿದ್ದಿಲ್ಲ. ಹಂಗಾಗಿ ನಿಮ್ಗೆಲ್ಲ ಕಾಲ್ಗುಣ ಏನ್ ಚಲೋ ಐತಂದ್ರೆ ನಮ್ಗೆ ಇಲ್ಲಿ ಮಟ್ಟ ಅಂದ್ರೆ ಈ ಪ್ರಾಥಮಿಕ ಶಾಲೆಗೆ 490 ಹುಡುಗರು ಅಭ್ಯಾಸ ಮಾಡ್ತಾರೆ. ಈಗ ಮತ್ತೆ ಬ್ಯಾಚೆ ಹಾಗಾಗಿ ಪಟ್ಟು ಹುಡುಗರೆ ಇರ್ತೈತಿ, ಒಳ್ಳೆ ಉಪಯೋಗ ಆಗ್ತದೆ. ಈ ಶಿಕ್ಷಣ ಸಂಸ್ಥೆ ಬಗ್ಗೆ ನಿಮ್ಗೆ ಅಭಿಮಾನಕ್ಕೆ ಸದಾಕಾಲ ನಮ್ಮ ಸಾಗಿ ಪಟ್ಟು ಓದ್ ಮಾಡ್ತಿರ್ತೀವಿ ಹೇಳಿ ನಮ್ಗೆ ಅಭಿಮಾನ. ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಪ್ರೇಮ, ಚಿರಕಾಲ ಇರಲಿ ಈ ಹಾಡು, ಚಿರಕಾಲ ಇರಲಿ ಈ ನೆನಪು. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಓಹೋರೆ ಗಾರಿಗೆಗಳೇ ಆಹಾರೆ ಮಂಡಿಗೆಗಳೇ, ಓಹೋರೆ ಗಾರಿಗೆಗಳೇ ಆಹಾರೆ ಮಂಡಿಗೆಗಳೇ, ಗುಳೂರಿಗೆ ಚಿರೋಟಿ ಇದೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತೆನೆಗೆ ಬಂದು. ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು, ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತೆನೆಗೆ ಬಂದು. ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು,
ಪವಾರ ಪಾಯಸಗಳು ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತೆನಗೆ ಬಂದು. ಸ್ನೇಹವೇ ಸಮೂಹವೇ Johnny Days, Johnny Days, Johnny Days, Johnny Days, Johnny Days, Johnny Days. ಮರೆಮುದೆಂದು ಕಳೆದಿರೋ ದಿನಗಳನ್ನು, ಎಳೆಯ ತಂತು ಮಿಡಿದಿರೋ ಕ್ಷಣಗಳನ್ನು, ಅಗಳಿಕೆ ಅನಿವಾರ್ಯ ಸಿಗುತ್ತಿರುವೋ ಗೆಳೆಯ. Johnny Days, Johnny Days, Johnny Days. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ. ಮರೆಯುವುದೆಂತು ಕಳೆದಿರೋ ದಿನಗಳನ್ನು, ಎಳೆಯ ತಂತು